ಎರಡನೇದಾಗಿ ಸಮಾಧಾನಪಡಿಸಿದಾತನು. ಅವರು ಮಾತಾಡ್ತಿರುವಾಗ ಬಹಳ ಜನರಿಗೆ ಭಯ ಉಂಟಾಯಿತು. ಅವರು ಮಾತಾಡ್ತಿರುವಾಗ ಬಹಳಷ್ಟು ಜನರಿಗೆ ಅಧೈರ್ಯ ಉಂಟಾಯಿತು. ಅವರು ಮಾತಾಡ್ತಿರುವಾಗ ಬಹಳಷ್ಟು ಜನರಿಗೆ ಏನು ಮಾಡಬೇಕೆಂದು ಗೊತ್ತಾಗ್ಲಿಲ್ಲ. ಆದರೆ ಕೇಳಿರಿ, ಕಾಲೇಬನು ದೇವರನ್ನು ನಂಬಿದವನಾಗಿದ್ದ. ಹಾಗಾಗಿ ಅವನು ಅಶಾಂತಿ, ಅಸಮಾಧಾನದೊಂದಿಗೆ, ಗಲಿಬಿಲಿ, ಭಯದಿಂದ ತುಂಬಿಕೊಂಡಿರುವ ಆ ಪ್ರಜೆಗಳ ಮಧ್ಯ ಏನನ್ನು ತರುವ ಪ್ರಯತ್ನ ಮಾಡ್ತಿದ್ದಾನೆ? ಅವರನ್ನು ನೆಮ್ಮದಿಗೊಳಿಸುತ್ತಾನೆ. ಅಂದ್ರೆ ಅವರಿಗೆ ಟೆನ್ಷನ್ ಇತ್ತು, ಅವರು ಭಯಪಡುತ್ತಾ ಇದ್ರು, ಕಿರ್ಚುತ್ತಾ ಇದ್ದಾರೆ, ಕೂಗಾಡುತ್ತಾ ಇದ್ದಾರೆ, ಭಯದಿಂದ, ಭೀತಿಯಿಂದ ಗೋಳಾಡುತ್ತಾ ಇದ್ದಾರೆ. ಕಾರಣ ನಂಬಿಕೆ ಇಲ್ಲದಂತಹ ಸಮಾಚಾರದಿಂದ. ಆದರೆ ನಂಬಿಕೆಯುಳ್ಳಂತಹ ಸಮಾಚಾರ ಏನ್ಮಾಡಿತು? ಒಬ್ಬ ವ್ಯಕ್ತಿಯ ನಂಬಿಕೆ ಏನ್ಮಾಡುತ್ತೆ? ಗಲಿಬಿಲಿಯಿಂದಿರುವ ವಾತಾವರಣವನ್ನೆಲ್ಲ ಅಡಗಿಸಿಬಿಡುತ್ತೆ. ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಮಾತುಗಳು ಇತರರಿಗೆ ಭಯ ಹುಟ್ಟಿಸಬಾರದು, ಧೈರ್ಯ ಹುಟ್ಟಿಸಬೇಕು. ನಿಮ್ಮ ಮಾತುಗಳು ಇತರರಿಗೆ ಗಾಬರಿಗೊಳಿಸಬಾರದು. ಗಾಬರಿಯಲ್ಲಿರುವಂಥವರಿಗೇ ಏನಾಗಬೇಕು ಹೇಳಿ? ನೆಮ್ಮದಿ ಉಂಟು ಮಾಡಬೇಕು. ನಿಮ್ಮ ಮಾತು ಇತರರಿಗೆ ಗಾಬರಿ ಹುಟ್ಟಿಸಬಾರದು. ಗಾಬರಿತನದಲ್ಲಿದ್ದವನಿಗೆ ನಿಮ್ಮ ಮಾತುಗಳು ಪ್ರಶಾಂತತೆ ಉಂಟು ಮಾಡಬೇಕು. 10 ಜನರ ಮಾತುಗಳು ಇಸ್ರಾಯೇಲರಿಗೆ ಗಾಬರಿ ಉಂಟು ಮಾಡಿತು. 10 ಮಂದಿಯ ಮಾತುಗಳು ಇಸ್ರಾಯೇಲರಿಗೆ ಭಯವನ್ನು, ಭೀತಿಯನ್ನು ಉಂಟು ಮಾಡಿತು. ಆ ಸಮಯದಲ್ಲಿ ಕಾಲೇಬನು, ಪ್ರಜೆಗಳೇ, ಕಾಮ್ ಡೌನ್, ಭಯಪಡಬೇಡಿರಿ. ಯಾರು ಹೇಳ್ತಿದ್ದಾರೆ? ಹೃದಯ ತುಂಬ ನಂಬಿಕೆಯುಳ್ಳಂಥವನೇ ತನ್ನ ಸುತ್ತಲೂ ಎದ್ದೇಳುತ್ತಿರುವ ತೂಫಾನನ್ನು ಏನ್ಮಾಡಬಲ್ಲನು? ಶಾಂತಗೊಳಿಸಬಲ್ಲನು. ಅಶಾಂತಿಯಿಂದ ಎದ್ದೇಳುತ್ತಿರುವಂತಹ ವಾತಾವರಣವನ್ನು ಹೃದಯ ತುಂಬ ನಂಬಿಕೆ ಹೊಂದಿರುವವನು ಏನ್ಮಾಡಬಲ್ಲನು? ಕಂಟ್ರೋಲ್ ಮಾಡಬಲ್ಲನು. ನೀವು ಎಲ್ಲಿರುತ್ತೀರೋ ಅಲ್ಲಿ ಸಮಾಧಾನದ ಬೀಜವನ್ನೇ ಬಿತ್ತಬೇಕೇ ಹೊರತು, ಸಮಾಧಾನದಿಂದ ಕೂಡಿದ ಮಾತುಗಳಾಡಬೇಕೇ ಹೊರತು, ಇತರರನ್ನು ಆದರಿಸುವ ಮಾತುಗಳನ್ನು, ಬಲಪಡಿಸುವ ಮಾತುಗಳನ್ನು, ಧೈರ್ಯಪಡಿಸುವ ಮಾತುಗಳನ್ನು, ಆದರಿಸುವ ಮಾತುಗಳನ್ನು, ಸಂತೈಸುವ ಮಾತುಗಳನ್ನು ನೀವು ಆಡಬೇಕೇ ಹೊರತು, ಮನಸ್ಸು ಮುರಿಯುವಂತಹ ಮಾತಾಗಲಿ, ಹೃದಯ ಗಾಯಗೊಳಿಸುವ ಮಾತುಗಳಾಗಲಿ, ಹೃದಯದೊಳಗೆ ಚುಚ್ಚುವಂತೆ ಮಾತಾಡುವುದಾಗಲಿ, ಇತರರಿಗೆ ಕಿಂಡಲಿಂಗ್ ಮಾಡುವ ಮಾತಾಗಲಿ, ತಗ್ಗಿಸಿ ಆಡುವ ಮಾತಾಗಲಿ, ಗೇಲಿ ಮಾಡುವ ಮಾತಾಗಲಿ, ಅವು ವಿಶ್ವಾಸಿಗಳು ನುಡಿಯುವಂತಹ ವಿಶ್ವಾಸಿಗಳ ಮಾತುಗಳು ಅಲ್ಲವೇ ಅಲ್ಲ. ಎಷ್ಟು ಒಳ್ಳೆ ಪದ ಇದೆ ನೋಡಿ, ನೆಮ್ಮದಿಗೊಳಿಸಿ. ಅಂದರೆ ಅರ್ಥವೇನು? ಕಾಮ್ ಡೌನ್. ಹಿ ಕಾಮ್ಡ್ ದೆಮ್ ಡೌನ್. ಅವರಿಗೆ ಪ್ರಶಾಂತತೆಯಿಂದ, ಇರಿ, ಸ್ವಲ್ಪ ನಿಲ್ಲಿ, 1 ನಿಮಿಷ ಇರಿ, ನನ್ನ ಮಾತು ಕೇಳಿ. ಭಯಪಡುವಂಥವರೆಲ್ಲರನ್ನೂ ನೆಮ್ಮದಿಗೊಳಿಸುತ್ತಾನೆ. ಯಾರು ನೆಮ್ಮದಿಗೊಳಿಸುತ್ತಾರೆ? ಕಾಲೇಬನು ಸಮಾಧಾನಗೊಳಿಸುವವನಾಗಿದ್ದ. ಪ್ರಿಯ ಸಹೋದರ, ನಿಮ್ಮ ಹೆಂಡತಿ ಸ್ವಲ್ಪ ನಿಮ್ಮನ್ನು ಕಾಡಿಸಬಹುದು. ಆಗ ನೀವೇನ್ ಮಾಡಬೇಕು? ಹೇಳಿ? ಏನಾದರೂ ಉರಿಯುತ್ತಾ ಇದೆ ಅಂದ್ಕೊಳ್ಳಿ, ಏನ್ಮಾಡಬೇಕು? ಸ್ವಲ್ಪ ಎಣ್ಣೆ ಹಾಕಬೇಕು. ಅಷ್ಟೇ ಅಲ್ಲವೋ? ತುಪ್ಪ ಹೊಯ್ಬೇಕು ನಾವು. ಅದನ್ನೇ ಅಲ್ಲವೋ ಅನೇಕರು ಮಾಡೋದು. ಸ್ವಲ್ಪ ಹೆಂಡತಿ ಏನಾದರೂ ಸಿಟ್ಟಾಗ್ತಾ ಇರೋದಾದ್ರೆ ಗಂಡ ಏನ್ಮಾಡ್ತಾನೆ ಗೊತ್ತಾ? ಇನ್ನೂ ಎಣ್ಣೆ ಹೊಯ್ತಾರೆ, ಇನ್ನೂ ಉರಿಯುವಂತೆ ಮಾಡ್ತಾರೆ. ಆ ರೀತಿ ಮಾಡೋದು ಒಳ್ಳೇದಲ್ವಲ್ಲ? ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ. ಯೇಸು ಹೇಳ್ತಾರೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು. ಅದಕ್ಕೆ ಕಾಲೇಬನು ಸಮಾಧಾನಪಡಿಸುವವನಾಗಿದ್ದ. ನೀವು ಎಲ್ಲಿರುತ್ತೀರೋ ಅಲ್ಲಿ ನಿಮ್ಮ ಮುಖಾಂತರ ನಿಮ್ಮ ಸುತ್ತಲಿರುವವರಿಗೆ ಸಮಾಧಾನ ಉಂಟಾಗಬೇಕೇ ಹೊರತು ಅಸಮಾಧಾನ ಉಂಟಾಗಬಾರದು. ಶಾಂತಿ ಉಂಟಾಗಬೇಕೇ ಹೊರತು ಅಶಾಂತಿ ನಿಮ್ಮ ಮುಖಾಂತರ ಯಾವತ್ತೂ ಕೂಡ ಉಂಟಾಗಬಾರದು. ಆದರೆ ಕೆಲವರು ಎಲ್ಲಿ ಹೆಜ್ಜೆ ಇಡ್ತಾರೋ ಅಲ್ಲಿ ನಾಶನ ಉಂಟಾಗುತ್ತೆ. ಕೆಲವರು ಮದುವೆಗೆ ಹೋಗ್ತಾರೆ, ಆಕೆ ಬರೋದೇ ತಡ. ಅಯ್ಯೋ, ಕೆಲ್ಸಕ್ಕೆ ಬರದವಳು ಇವಳು ಯಾಕೆ ಇಲ್ಲಿಗೆ ಬಂದಳು? ಇನ್ನು ನಾವು ಸಂತೋಷಿಸಲು ಸಾಧ್ಯವಿಲ್ಲ, ಇನ್ನು ನಾವು ಹ್ಯಾಪಿಯಾಗಿರಲು ಸಾಧ್ಯವಿಲ್ಲ. ಈಗ ಎಲ್ಲರಿಗೂ ನೋವಾಗುವಂತೆ ಒಂದಲ್ಲ ಒಂದು ಮಾತಾಡ್ತಾಳೆ. ಈಕೆಯ ನಿಮಿತ್ತ ಯಾರೂ ಹ್ಯಾಪಿಯಾಗಿರೋದಿಲ್ಲ. ಈಕೆ ಯಾಕೆ ಇಲ್ಲಿಗೆ ಬಂದಳು? ಇಂಥವರನ್ನು ನಾವು ನೋಡ್ತೇವೋ ಇಲ್ಲವೋ? ನೀವೇ ಹೇಳಿ. ಕೆಲವರಿಗೆ ಅದೊಂದು ರೋಗ ಪ್ರಿಯರೇ. ಕೆಲವೊಂದು ಜನ ಹ್ಯಾಪಿಯಾಗಿದ್ರೆ ನೋಡಿ ಸಹಿಸೋದೇ ಇಲ್ಲ. ಕೆಲವರು ಸಂತೋಷವಾಗಿದ್ರೆ ನೋಡಿ ಸಹಿಸಿಕೊಳ್ಳೋದೇ ಇಲ್ಲ. ಒಂದಲ್ಲ ಒಂದು ಮಾತು ಹೇಳಿ ಹೋಗ್ಲೇಬೇಕು. ಯಾರಾದರೂ ಸ್ವಲ್ಪ ಪ್ರಶಾಂತವಾಗಿದ್ರೆ ನೋಡಿ ಸಹಿಸೋದಿಲ್ಲ. ಪ್ರಶಾಂತವಾಗಿದ್ರೆ ನೋಡಿ ಸಹಿಸೋದಿಲ್ಲ. ಜಯ ಸಾಧಿಸಿದ್ರೆ ನೋಡಿ ತಾಳೋದಿಲ್ಲ.
ತಮ್ಮ ಜೀವಿತದಲ್ಲಿ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಹೊಂದಿದ್ರೆ ತಾಳೋದಿಲ್ಲ. ಒಂದಲ್ಲಾ ಒಂದು ಮಾತಿನಿಂದ, ಒಂದಲ್ಲಾ ಒಂದು ಕ್ರಿಯೆಯಿಂದ ಗಾಯಗೊಳಿಸುತ್ತಲೇ ಇರ್ತಾರೆ. ಪ್ರಶಾಂತವಾದ ವಾತಾವರಣವನ್ನು ಅಶಾಂತಿಯಿಂದ ತುಂಬಿಸಿಬಿಡ್ತಾರೆ. ಇದು ಸೈತಾನನ ತತ್ವ ಆಗಿದೆ. ಈ ದಿನ ಅಂತಹ ತತ್ವವಾಗಲಿ ಮನಸ್ತತ್ವವಾಗಲಿ ನಿಮಗಿರೋದಾದ್ರೆ ದಯವಿಟ್ಟು ಮಾರ್ಪಡಿಸಿಕೊಳ್ಳಿ. ಅದು ಒಳ್ಳೆಯದಲ್ಲ. ಕಾಲೇಬನು ಎಲ್ಲಿದ್ದನೋ ಅಲ್ಲಿ ಸಮಾಧಾನವಿತ್ತು. ನೀವು ಎಲ್ಲಿರುತ್ತೀರೋ ಅಲ್ಲಿ ಸಮಾಧಾನದ ವಾತಾವರಣವನ್ನೇ ಕ್ರಿಯೇಟ್ ಮಾಡಬೇಕು ಹೊರತು ಅಶಾಂತಿಯ ಸಮಾಧಾನವನ್ನು ಕ್ರಿಯೇಟ್ ಮಾಡಿ ಪ್ರಶಾಂತವಾಗಿರುವ ಮನೆಯಲ್ಲಿ, ಪ್ರಶಾಂತವಾಗಿರುವ ಉದ್ಯೋಗದಲ್ಲಿ, ಪ್ರಶಾಂತವಾಗಿರುವ ವಾತಾವರಣದಲ್ಲಿ, ಪ್ರಶಾಂತವಾಗಿರುವ ಸೇವೆಯಲ್ಲಿ ನಿಮ್ಮ ಬರೋಣ ಅಶಾಂತಿ ಉಂಟು ಮಾಡಬಾರದು. ಅದು ಒಳ್ಳೆಯದಲ್ಲ. ಬನ್ನಿ ಪ್ರತಿಯೊಬ್ಬರು ಪ್ರಾರ್ಥಿಸೋಣ. ಕರ್ತನೇ, ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವ ದೇವರು ನೀವೇ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನೋಡಿ, ಅನಾನುಕೂಲ ಪರಿಸ್ಥಿತಿಗಳನ್ನು ನೋಡಿ, ಸತ್ಯವನ್ನು ಮುಚ್ಚಿಡದೆ, ನಂಬಿಕೆಯನ್ನು ಮುಚ್ಚಿಡದೆ, ನಿಮ್ಮ ಮೇಲೆ ನಮಗಿರುವ ಪ್ರೀತಿಯನ್ನು ಮುಚ್ಚಿಡದೆ, ಧೈರ್ಯದಿಂದ ನಮ್ಮ ನಂಬಿಕೆಯನ್ನು ದೇವರೇ ತೋರ್ಪಡಿಸುವ ಕೃಪೆಯನ್ನು ದಯಪಾಲಿಸಿರಿ. ನಾವು ಎಲ್ಲಿರುತ್ತೇವೋ ಅಲ್ಲಿ ಸಮಾಧಾನದ ಬೀಜ ಬಿತ್ತುವಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ನಾವು ಸಮಾಧಾನ ಪಡಿಸಬೇಕೇ ಹೊರತು ಅಲ್ಲಕಲ್ಲೋಲ ಸೃಷ್ಟಿಸುವವರಾಗಿರಬಾರದು, ಜಗಳ ಹುಟ್ಟಿಸುವಂಥವರಾಗಿ ಇರಬಾರದು, ಜಗಳ ಆಡುವಂಥವರಾಗಿ ನಾವಿರಬಾರದು. ದೇವರೇ, ಸಮಾಧಾನದ ಹೃದಯ ದಯಪಾಲಿಸಿರಿ. ಸಂಪೂರ್ಣವಾಗಿ ನಿಮ್ಮನ್ನು ಹಿಂಬಾಲಿಸುವ ಕೃಪೆಯನ್ನು ದಯಪಾಲಿಸಿರಿ. ಸವಾಲನ್ನು ಎದುರಿಸುವಂತಹ ನಂಬಿಕೆಯನ್ನು ದಯಪಾಲಿಸಿರಿ. ಏನೆಲ್ಲ ಸಾಧಿಸಬೇಕು ಎಂದು ನಾವು ಅಂದುಕೊಳ್ತಿದ್ದೇವೋ ಅದನ್ನು ಸಾಧಿಸುವಂತಹ, ಸ್ವಾಧೀನಪಡಿಸಿಕೊಳ್ಳುವಂತಹ ಆತ್ಮಿಕತೆಯನ್ನು ದಯಪಾಲಿಸಿರಿ. ಈ ದಿನವಿಡೀ ನಮ್ಮ ಜೊತೆಯಲ್ಲಿರಿ. ನಮ್ಮ ಪ್ರತಿ ಕೆಲಸದಲ್ಲಿ, ಪ್ರಯತ್ನದಲ್ಲಿ, ಪ್ರಯಾಣದಲ್ಲಿ, ಪರಿಚರ್ಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವರೇ ನೀವೇ ನಮ್ಮ ಜೊತೆಯಿದ್ದು ನಿಮ್ಮ ಮಹಿಮೆಯನ್ನು ತೋರ್ಪಡಿಸಿರೆಂದು, ನಿಮ್ಮ ಶ್ರೇಷ್ಠವಾದ ಉತ್ತರ ದಯಪಾಲಿಸಿರೆಂದು ಪ್ರಾರ್ಥಿಸಿ ನಿಮ್ಮೊಂದಿಗೆ ಈ ದಿನ ಪ್ರಾರಂಭಿಸುತ್ತೇವೆ. ದೇವರೇ, ಆ ಅದ್ಭುತವಾದ ಆಶೀರ್ವಾದಗಳನ್ನು ಕಣ್ಣಾರೆ ಕಾಣುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.